ಬಗೆದಷ್ಟು ಬಯಲಾಗ್ತಾ ಇದೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ. ಬೆಂಗಳೂರು ಆದ್ಮೇಲೆ ಈಗ ಬಾಗಲಕೋಟೆಗೂ ಹಬ್ಬಿದೆ ಈ ದಾಳಿ ನಂಟು. ಮೈಸೂರಿನ ಮನೋರಂಜನ್ ಜೊತೆ ನಿವೃತ್ತ ಡಿವೈಎಸ್ಪಿ ಪುತ್ರನ ನಂಟಿದೆಯಾ? ನಿವೃತ್ತ ಡಿವೈಎಸ್ಪಿ ಪುತ್ರನನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ 30 ವರ್ಷದ ಸಾಯಿ ಕೃಷ್ಣನನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಮನೋರಂಜನ್ ಜೊತೆ ಈತ ಸಂಪರ್ಕದಲ್ಲಿದ್ದ. ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೆಚ್ಚಿನ ವಿಚಾರಣೆಗೆ ಅಂತ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬಾಗಲಕೋಟೆಯ ವಿದ್ಯಾಗಿರಿ ನಿವಾಸಿ ಈತನ ವಿಚಾರಣೆಯಿಂದ ಮತ್ತಷ್ಟು ಸತ್ಯ ಹೊರಬರೋ ಸಾಧ್ಯತೆ ಇದೆ. ಇವರಿಬ್ಬರ ಲಿಂಕ್ ಹೇಗೆ ಅಂತ ನೋಡೋದಾದ್ರೆ, ಆರೋಪಿ ಮನೋರಂಜನ್ ರೂಮ್ಮೇಟ್ ಆಗಿದ್ದ ಸಾಯಿ ಕೃಷ್ಣ 2008-9ರಲ್ಲಿ BIT ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವರಿಬ್ಬರು ವ್ಯಾಸಂಗ ಮಾಡ್ತಿರ್ತಾರೆ. ಆ ಕಾಲೇಜ್ ಆದ್ಮೇಲೆ ಇಬ್ಬರೂ ಫೋನ್ ಮೂಲಕ ಪರಸ್ಪರ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅನ್ನೋ ಮಾಹಿತಿ ಇಲ್ಲಿವರೆಗೂ ತಿಳಿದು ಬಂದಿದೆ. ಮನೋರಂಜನ್ ಡೈರಿ, ಕಾಲ್ ರೆಕಾರ್ಡ್ಗಳು ಇದರಲ್ಲೆಲ್ಲದರಲ್ಲೂ ಕೂಡ ಸಾಯಿ ಕೃಷ್ಣ ಹೆಸರಿದೆ. ಸಾಯಿ ಕೃಷ್ಣಗೆ ಅನೇಕ ಸಲ ಈತ ಕಾಲ್ ಮಾಡಿದ್ದ. ಮನೋರಂಜನ್ ಬಾಗಲಕೋಟೆಯ ಸಾಯಿ ಕೃಷ್ಣ ಇದ್ದಾನಲ್ಲ, ಆತ ನಿವೃತ್ತ ಡಿವೈಎಸ್ಪಿ ಪುತ್ರ ಅನ್ನೋದು ಮತ್ತೊಂದು ಶಾಕಿಂಗ್ ವಿಷಯ. ಪ್ರಶಾಂತ್, ಈತ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದ? ಇವರ ಸರ್ಕಲ್ ಹೇಗಿತ್ತು? ಎಷ್ಟು ಜನ ಸೇರಿ ಈ ಪ್ಲಾನ್ ಮಾಡ್ಕೊಂಡಿದ್ರು? ಇನ್ನೂ ಅದೊಂದು ದೊಡ್ಡ ಪ್ರಶ್ನೆ ಅಲ್ಲ. ಯಾರು ಇವರು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟಗೊಳ್ತಾ ಇಲ್ಲ. ಯಾರು ಇವರು ಹಿಂದಿದ್ರು? ಈಗ ನೋಡಿ, ಸಾಯಿ ಕೃಷ್ಣ, ದಿಲ್ಲಿ ಪೊಲೀಸರು ಸಾಯಿ ಕೃಷ್ಣನ ಬಾಗಲಕೋಟೆಯಿಂದ ದಿಲ್ಲಿಗೆ ಒಯ್ದಿದ್ದಾರೆ ಅಂತಂದರೆ ಅಗತ್ಯಕ್ಕಿಂತ ಜಾಸ್ತಿ ಮನೋರಂಜನ್ ಮತ್ತು ಸಾಯಿ ಕೃಷ್ಣ ಕ್ಲೋಸ್ ಆಗಿದ್ದರು, ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ರು, ಪರಸ್ಪರ ಸಹಾಯ ಮಾಡ್ತಾಯಿದ್ರು, ಲಾಜಿಸ್ಟಿಕಲ್ ಸಪೋರ್ಟ್ ಮಾಡ್ತಾಯಿದ್ರ. ಈ ಎಲ್ಲ ಪ್ರಶ್ನೆಗಳಿವೆ. ಮತ್ತು ಯಾರಿವರು ಅಂತಕ್ಕಂಥದ್ದು ಇನ್ನೂ ಎಸ್ಟಾಬ್ಲಿಷ್ ಆಗ್ತಾ ಇಲ್ಲ. ಅಂದರೆ ಬರೀ ನಿರುದ್ಯೋಗ ಅನ್ನುವ ಒಂದು ಕಾರಣದಿಂದ ಈ ಒಂದು ಪಾರ್ಲಿಮೆಂಟ್ನ ಒಳಗಡೆ ಪ್ರವೇಶಿಸಿದ್ರ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಮನೋರಂಜನ್ ತುಂಬಾ ಮಿಸ್ಟ್ರಿ ಅಂತ ಅನಿಸ್ತಿದೆ. ಆತ ಎಲ್ಲಿ ಹೋಗ್ತಾ ಇದ್ದ? ಆತ ಇಂಜಿನಿಯರಿಂಗ್ ಡ್ರಾಪ್ ಔಟು, ನಂತರ ಮನೆಯಲ್ಲೂ ಇರ್ತಾ ಇರಲಿಲ್ಲ, ತೋಟಕ್ಕೂ ಹೋಗ್ತಾ ಇರಲಿಲ್ಲ, ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದ? 5 ವರ್ಷಗಳಿಂದ ನಾವು ಇದರ ಕನಸು ಕಾಣ್ತಾ ಇದ್ವಿ ಅನ್ನೋದನ್ನು ಸಾಗರ್ ಶರ್ಮಾ ಹೇಳ್ತಾನೆ. 5 ವರ್ಷ ಅಂದರೆ ನೀವು ಯಾಕೆ ಕನಸು ಕಾಣ್ತಾ ಇದ್ರಿ, ಏನು ಕಾಣ್ತಾ ಇದ್ರಿ ಅಂತಕ್ಕಂಥದ್ದು ಇನ್ನೂ ಅರ್ಥವಾಗದ ವಿಚಾರ ಅಂತ ಅನಿಸುತ್ತೆ. ಬಾಗಲಕೋಟೆಯಿಂದ ನಿನ್ನೆ ಅಂದರೆ ಮನೋರಂಜನ್ನ ಒಟ್ಟಾರೆ ವೇರ್ ಅಬೌಟ್ಸ್ ಬಗ್ಗೆ, ಕಾಂಟ್ಯಾಕ್ಟ್ಸ್ ಬಗ್ಗೆ ದಿಲ್ಲಿ ಪೊಲೀಸರು ಜಾಲಾಡ್ತಿದ್ದಾರೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಸಿಗುತ್ತಾ ಅಂತಕ್ಕಂಥದ್ದು ನನಗನ್ಸುತ್ತೆ. ಲಲಿತ್ ಝಾ ಮತ್ತು ಮನೋರಂಜನ್, ದೇ ಆರ್ ದ ಮಾಸ್ಟರ್ ಮೈಂಡ್ಸ್ ಆಫ್ ಹೋಲ್ ಆಪರೇಷನ್. ಮನೋರಂಜನ್ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಟ್ಟಿದ್ದ, ಲಲಿತ್ ಝಾ ಅದಕ್ಕೊಂದು ಲಾಜಿಸ್ಟಿಕಲ್ ಸಪೋರ್ಟನ್ನು ಕೊಡ್ತಿದ್ದ ಅನಿಸುತ್ತೆ. ಆ ಕಾರಣದಿಂದ ದಿಲ್ಲಿ ಪೊಲೀಸರು ಇನ್ನಷ್ಟು ಜಾಲಾಡ್ತಾ ಇದ್ದಾರೆ. ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಹೇಗೆ ಸಂಪರ್ಕದಲ್ಲಿದ್ದ. ಈಗ ಸಾಯಿ ಕೃಷ್ಣನ ಹೆಸರು ಮನೋರಂಜನ್ನ ಹೆಚ್ಚು ಕಡಿಮೆ ದಿನವೂ ಸಾಯಿ ಕೃಷ್ಣ ಜೊತೆ ಮನೋರಂಜನ್ ಮಾತಾಡಿದ್ದಾನೆ. ಡೈರಿಯಲ್ಲಿ ಉಲ್ಲೇಖ ಇದೆ. ಹಣದ ತಗೊಳ್ಳೋದು ಕೊಡೋದು ಕೂಡ ಇರಬಹುದು, ಸ್ವಲ್ಪ ಮಟ್ಟಿಗೆ ಸಹಾಯ ಕೂಡ ಮಾಡಿರಬಹುದು. ಪ್ರಶಾಂತ್, ಇದು ಯಾಕಂದ್ರೆ ದಿಲ್ಲಿಗೆ ಹೋಗ್ಲಿಕ್ಕೆ ಹಣ ಬೇಕು. ಹೌದು, ಎಲ್ಲದಕ್ಕೂ ಹಣ ಬೇಕು ಪ್ರಶಾಂತ್. ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ಹಣ ಬೇಕಾಗತ್ತೆ, ಕಮ್ಯುನಿಕೇಷನ್ಗೆ ಹಣ ಬೇಕಾಗತ್ತೆ. ತುಂಬ ದೊಡ್ಡ ಕಾನ್ಸ್ಪಿರಸಿಯ ಒಂದು ಸಣ್ಣ ಭಾಗನ ಇದು, ಅಥವಾ ಯಾವುದಾದ್ರೂ ಒಂದು ದೊಡ್ಡ ಸಂಘಟನೆ ಒಳಗಡೆ ಇರೋರ್ನೇ ಬಳಸ್ಕೊಂಡು? ದೊಡ್ಡ ಸಂಘಟನೆ ಕಾಣ್ತಾ ಇಲ್ಲ ಇನ್ನೂವರೆಗಂತರೂ. ಅಂದರೆ ಹೌದಪ್ಪ, ಈಗ ಯಾವುದೋ ದೊಡ್ಡ ಸಂಘಟನೆಗಳಂದ್ರೆ ಯಾವುವು? ಒಂದು ಬಲಪಂಥೀಯ ಸಂಘಟನೆಗಳಿವೆ, ಅದನ್ನು ನಾನು ಸೈದ್ಧಾಂತಿಕವಾಗಿ ಹೇಳ್ತಾ ಇದ್ದೀನಿ. ಅಥವಾ ಎಡಪಂಥೀಯ ಸಂಘಟನೆಗಳಿವೆ. ಬಲಪಂಥೀಯ ಸಂಘಟನೆಗಳು ಇದರಲ್ಲಿ ಭಾಗವಹಿಸುವಂಥ ಪ್ರಶ್ನೆನೇ ಇಲ್ಲ. ಸರ್ಕಾರವೇ BJPದಿದೆ, ಯಾಕೆ ಬಲಪಂಥೀಯ ಸಂಘಟನೆಗಳು ಯಾರು ಇದರಲ್ಲಿ ಭಾಗವಹಿಸ್ತಾರೆ? ಎಡಪಂಥೀಯ ಸಂಘಟನೆಗಳಲ್ಲಿ ನೋಡಿ, ಈಗ ನಿಮ್ಗೆ CPI CPMಗೆ ಸೇರಿದ ವಿದ್ಯಾರ್ಥಿ ಸಂಘಟನೆಗಳು ಇಂಥ ಚಟುವಟಿಕೆಗಳು ಅವ್ರೇನು SFI ASF ಎಲ್ಲ ಭಾಗವಹಿಸಲ್ಲ. ಭಾಗವಹಿಸಿದರೆ ನಕ್ಸಲರು ಅಥವಾ ಅಲ್ಟ್ರಾ ಲೆಫ್ಟ್ ಸಂಘಟನೆಗಳ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದರೆ ಅವರು ಭಾಗವಹಿಸಿರ್ಬೋದು. ಆದರೆ ಮನೋರಂಜನ್ನ ಲಿಂಕ್ ನಕ್ಸಲ್ ಸಂಘಟನೆಗಳ ಜೊತೆಗೂ ಕೂಡ ಕಾಣ್ತಾ ಇಲ್ಲ. ಒಂದು ವೇಳೆ ನಕ್ಸಲ್ ಸಂಘಟನೆಗಳು ಇದನ್ನು ನಡೆಸಿದ್ದೇ ಆದಲ್ಲಿ ಅವರು ಹೊರಗಡೆ ಬಂದು ಕ್ಲೇಮ್ ಮಾಡ್ತಾ ಇದ್ರು, ಈ ರೀತಿ ನಾವು ಮಾಡಿದ್ದೀವಿ ಅನ್ನೋದನ್ನು. ಪ್ರಶಾಂತ್, ಒಂದು ಪ್ಲಾನ್ ಎಕ್ಸಿಕ್ಯೂಷನ್ಗೆ 5 ವರ್ಷಗಳಿಂದ ಇವರು ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೊಮ್ಯಾಂಟಿಸೈಸ್ ಆಗಿದ್ರ, ಕ್ರಾಂತಿಕಾರಿ ವಿಚಾರ ತಲೆಯಲ್ಲಿತ್ತ, ಅಥವಾ
ಒಂದು ರೀತಿ ಥ್ರಿಲ್ಡ್ ಆಗಿ ನಾವು ಇಂಥದ್ದು ಮಾಡ್ತೀವಿ ಅಂತ ಹೊರಟಾಗ ಬೇರೆಯವರು ಯಾರಾದರೂ ಇವ್ರಿಗೆ ಔಟ್ಸೋರ್ಸ್ ಮಾಡಿದ್ರ ಇವೆಲ್ಲವೂ ತನಿಖೆಯಿಂದಲೇ ಬಹಿರಂಗಗೊಳ್ಬೇಕಾಗುತ್ತೆ. ಇಲ್ಲರ ಮನೋರಂಜನ್ ಅನ್ನೋ ವ್ಯಕ್ತಿ ನನಗೆ ಇನ್ನೂವರೆಗೆ ಅಂದರೆ ಐ ಆಮ್ ನಾಟ್ ಏಬಲ್ ಟು ಮೇಕ್ ಇಟ್ಸ್ ಪ್ರೊಫೈಲ್. 12 ವರ್ಷ ಏನು ಮಾಡ್ತಾ ಇದ್ದ, ಏನ್ ಮಾಡ್ತಿದ್ದ, ಯಾರನ್ನ ಭೇಟಿ ಆಗ್ತಿದ್ದ, ಬರೀ ಎಲ್ಲಿ ಪಾರ್ಲಿಮೆಂಟ್ನ ಹೋಗ್ತಿದ್ದ? ಒಳಗಡೆ ಈ ಜಿಗಿತಾಟಕ್ಕೆ ಆತ 5 ವರ್ಷದಿಂದ ಯೋಚನೆ ಮಾಡ್ತಿದ್ದ. ನಿಮಗೆ ಅದನ್ನು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಥವಾ ಯಾವುದಾದ್ರೂ ಬೇರೆ ಸಂಘಟನೆ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿಯ ಭಾಗವಾಗಿ ಮನೋರಂಜನಲ್ಲಿ ಒಳಗಡೆ ಹೋದ್ನ ಅವರು ಅಂದರೆ ಒಂದಿರುತ್ತೆ ಅನೇಕ ಬಾರಿ ಅವ್ರ ತಲೆಯಲ್ಲಿ ನಿರುದ್ಯೋಗ ಅದು ಇದು 108 ವಿಚಾರಗಳಿರ್ತವೆ. ಅದಕ್ಕೆ ಬೇರೆಯವರು ಬಂದು ನಾನು ದುಡ್ಡಿಂದ ಅಂತ ಹೇಳ್ತಾ ಇಲ್ಲ, ಬೇರೆಯವರು ಬಂದು ಪುಸ್ಲಾಯಿಸಿ ನೀವು ಮಾಡಿದ್ದನ್ನು ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ಸರಿ ಇದೆ, ನಾವು ಸಹಾಯ ಮಾಡ್ತೀವಿ, ನಾವು ಲಾಜಿಸ್ಟಿಕಲ್ ಸಪೋರ್ಟ್ ಮಾಡ್ತೀವಿ ನಿಮಗೆ ಅಂತಕ್ಕಂಥದ್ದನ್ನು ಹೇಳಿದ್ರ, ಅಥವಾ ನೀವು ಇದನ್ನು ಮಾಡಿದ ತಕ್ಷಣ ದೇಶದಲ್ಲಿ ಹೀರೋ ಆಗಿಬಿಡ್ತೀರಿ. ನೋಡಿ, ಹೀರೋ ಆಗಲಿಕ್ಕೂ ಮತ್ತು ವಿಲನ್ ಆಗಲಿಕ್ಕೂ ಒಂದು ಕೂದಲೆಳೆಯ ಅಂತರ ಇದೆ. ಅಗ್ರಿ. ಫಾರ್ ಎಕ್ಸಾಂಪಲ್, ರೈತ ಹೋರಾಟದ ಸಂದರ್ಭದಲ್ಲಿ ಇಂಥ ಹೋರಾಟವನ್ನು ಯಾರಾದರೂ ಮಾಡಿದರೆ ಆತ ದೇಶದ ಇನ್ನೊಂದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ದೊಡ್ಡ ರೋಲ್ ಮಾಡೆಲ್ ಆಗಿ ಪರಿಣಮಿತ ಆಗ್ತಿದ್ದ. ಇವತ್ತು ಕಾಲಘಟ್ಟ ಬೇರೆ ಇದರಲ್ಲಿ ಈತ ಮಾಡಿದ್ದಾನೆ. ಹೀರೋ ಮತ್ತು ವಿಲನ್ ತುಂಬ ಕೂದಲೆಳೆಯ ಅಂತರ ಇದೆ ಅಂತ ನನಗೆ. ಎಸ್, ಆದರೆ ರಾಜ್ಯದಲ್ಲೇ ಇಬ್ಬರು ಸಿಕ್ಕಿರೋದು ಆತಂಕದ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.